ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಇಂಡು ದಂಡು ಮೂಲಕ ರಾಜಭವನಕ್ಕೆ ಲಗ್ಗೆ ಇಟ್ಟು ರಾಜ್ಯಪಾಲರ ವಿರುದ್ಧ ದೂರು ಕೊಟ್ಟಿದ್ರು. ರಾಜ್ಯಪಾಲರು ಶೇಕ್ ಆಗ್ಬಿಟ್ಟವ್ರೆ ಅಂತ ಜನ ಅನ್ಕೊಂಡಿದ್ರು. ಅಂದ್ರೆ ಲೈಕ್ ಒಂದಷ್ಟು ಜನ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಆಗಿತ್ತು. ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಲೆಲ್ಲ ಹೊಡೆದು ಪ್ರತಿಭಟನೆ ಮಾಡಿದ್ರು. ಒಂದಷ್ಟು ಬೇರೆ ಬೇರೆ ಪದಗಳನ್ನು ಬಳಕೆ ಮಾಡಿದ್ರು. ಇಷ್ಟಕ್ಕೆಲ್ಲ ನಿಂತೋಗುತ್ತೇನೆ, ಯಾಕಂದರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು ಸಿದ್ದರಾಮಯ್ಯ ವಿರುದ್ಧ. ಆ ಕಾರಣಕ್ಕೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ವಿರುದ್ಧವೂ ಸಹ ರಾಜ್ಯಪಾಲರ ನಡೆ, ಕುಟುಂಬದ ವಿರುದ್ಧ ಅನ್ನೋಕ್ಕಿಂತ ಅವ್ರ ಪ್ರಕರಣದಲ್ಲಿ ನಡೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ವಿರುದ್ಧ ಅಲ್ಲ, ಕುಟುಂಬದ ಪ್ರಕರಣದ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರ ನಡೆ ಮತ್ತಷ್ಟು ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆ. ಏನಿದು ವಿಷಯ ಅಂದರೆ, ಖರ್ಗೆ ಕುಟುಂಬದ ಟ್ರಸ್ಟ್ಗೆ CA ನಿವೇಶನ ಹಂಚಿಕೆಯಾಗಿತ್ತು. ಈ ಸಂಬಂಧಪಟ್ಟಂತೆ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಶಾಲಿನಿ ರಜನೀಶ್ ಅವ್ರಿಗೆ ದಾಖಲೆ ಸಹಿತ ವಿವರ ನೀಡುವಂತೆ ಸೂಚನೆ ಕೇಳಿದ್ದಾರೆ. ಏನದು, ಹೆಂಗೆ ಕೊಟ್ರಿ ಅವೆಲ್ಲ ಕೊಡಿ ಅಂತ. ಏನಾಗಿತ್ತದಲ್ಲಿ, ನಿಯಮದಂತೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ನಿವೇಶನ ಹಂಚಿಕೆಯಾಗಿದೆಯೇ? CA ನಿವೇಶನ ಹಂಚಿಕೆಯಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆಯಾ? ತರಾತುರಿಯಲ್ಲಿ ನಿರ್ಣಯ ಕೈಗೊಂಡಿರುವುದಕ್ಕೆ ಕಾರಣವೇನು? ದೂರಿನ ಬಗ್ಗೆ ದಾಖಲೆ ಸಹಿತ ವಿವರವಾದ ಮಾಹಿತಿಯನ್ನ ಕೊಡಿ. ಖರ್ಗೆ ಕುಟುಂಬದ ವಿರುದ್ಧದ ದೂರಿನ ಬಗ್ಗೆ ಮಾಹಿತಿ ಕೊಡಿ. CS ಶಾಲಿನಿ ರಜನೀಶ್ಗೆ ರಾಜ್ಯಪಾಲ ಗೆಹ್ಲೋಟ್ ಸೂಚನೆ ಕೊಟ್ಟಿದ್ದಾರೆ. ಈ ಪ್ರಕರಣ ಏನು ಅಂದರೆ, ನಿಯಮ ಉಲ್ಲಂಘಿಸಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ನಿವೇಶನ ಹಂಚಿಕೆ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ CA ನಿವೇಶನ ಹಂಚಿಕೆ ಮಾಡಲಾಗಿದೆ. ಟ್ರಸ್ಟ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ರಾಹುಲ್ ಖರ್ಗೆ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟು CA ನಿವೇಶನಕ್ಕಾಗಿ ಒಟ್ಟು 193 ಸಂಸ್ಥೆಗಳು KIADBಗೆ ಅರ್ಜಿ ಸಲ್ಲಿಸಿದ್ದವು. 193 ಸಂಸ್ಥೆಗಳು ಅರ್ಜಿ ಸಲ್ಲಿಸಿದ 193 ಸಂಸ್ಥೆಗಳ ಪೈಕಿ 43 ಸಂಸ್ಥೆಗಳನ್ನು ಆಯ್ಕೆಯಾಗಿತ್ತು. ಅಂತಿಮವಾಗಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ CA ನಿವೇಶನ ಹಂಚಿಕೆ ಮಾಡಲಾಗಿದೆ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಭೂಮಿ ಹಂಚಿಕೆ ಹಿಂದೆ ಪ್ರಭಾವ ಕೆಲಸ ಮಾಡಿದೆ ಅನ್ನೋದು ಆರೋಪ. ಇದರಲ್ಲಿ ಸ್ವಜನ ಪಕ್ಷಪಾತ ಎದ್ದು ಕಾಣುತ್ತಿದೆ. ಸೂಕ್ತ ತನಿಖೆ ಆಗಬೇಕು. ರಾಜ್ಯಪಾಲರಿಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ದೂರನ್ನು ಕೊಟ್ಟಿದ್ದರು. 2024 ಮಾರ್ಚ್ 4ರಂದು ಅರ್ಜಿಗರ್ನ ಪರಿಶೀಲನೆ. ಮಾರ್ಚ್ 5ಕ್ಕೆ ಕೈಗಾರಿಕಾ ಸಚಿವ MB ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಮಾರ್ಚ್ 6ರಿಂದ ಹಂಚಿಕೆ ಪತ್ರ ವಿತರಣೆ. 4ನೇ ತಾರೀಕು ಪರಿಶೀಲನೆ, 5ಕ್ಕೆ ಸಭೆ, 6ಕ್ಕೆ ಹಂಚಿಕೆ ಪತ್ರ ವಿತರಣೆ. 3 ದಿನದಲ್ಲಿ ಇಡೀ ವರ್ಲ್ಡಲ್ಲೇ ಕರ್ನಾಟಕ ಗವರ್ನಮೆಂಟ್ ಇರಬೇಕು ಫಾಸ್ಟೆಸ್ಟ್ ಮೂವ್ ಮಾಡಿರೋದು ಅಂತ ಕಾಣುತ್ತೆ. ಅರ್ಜಿ ಸಲ್ಲಿಸಲು 14 ದಿನಗಳ ಕಾಲಾವಕಾಶ ಇದ್ದರೂ ತರಾತುರಿ ನಿರ್ಧಾರ. ತರಾತುರಿಯಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ನಿವೇಶನ ಹಂಚಿಕೆ ಆರೋಪ. ಸ್ವಜನ ಪಕ್ಷಪಾತದಿಂದ ಅವರ್ ಸದಲ್ ಟ್ರಸ್ಟ್ಗೆ ಭೂಮಿ ಹಂಚಿಕೆ ಆಗಿದೆ. ಆ ಟ್ರಸ್ಟ್ ಅಲ್ಲಿ ಇರೋರೆಲ್ಲ ಅವ್ರ ಖರ್ಗೆ ಫ್ಯಾಮಿಲಿ ಅವರೇ. ಅಷ್ಟೊಂದು 193 ಅರ್ಜಿಯಲ್ಲಿ 43 ಆಯ್ಕೆ ಮಾಡಿ ಅಂತಿಮವಾಗಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಕೊಟ್ಟಿದ್ದಾರೆ. ಸೊ ಅದು 3 ದಿನದಲ್ಲೇ ಮುಗಿದು ಹೋಗಿದೆ ಅನ್ನೋದು ಛಲವಾದಿ ನಾರಾಯಣಸ್ವಾಮಿ ಅವರ ಆರೋಪ. ಈ ಥರ ಆಗಿದೆ ಅಂತ. ಸೊ ಈ ಸಂಬಂಧಪಟ್ಟಂಗೆ ಎಲ್ರಿಗೂ ಆಶ್ಚರ್ಯ. ಸರ್ಕಾರ ವರ್ಷಗಟ್ಟೆ ಅಲಿಸ್ತಾರೆ, ಕೆಲವ್ರಿಗೆ 5 ವರ್ಷ 10 ವರ್ಷ ಕೊಡಲ್ಲ. ಇದು 3 ದಿನದಲ್ಲೇ ಹೆಂಗೆ ಅನ್ನೋ ಲೆಕ್ಕಾಚಾರ. ನಾನೀಗ ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನೂ ಫೋನ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ವಿಜಯ್ ಸರ್ ರಿಯಾಕ್ಷನ್. ಎಸ್ ಸರ್. ಸರ್, ಈಗ ಇಲ್ಲಿ ಗಮನಿಸಬೇಕಾದ ಅಂಶ, ಎಷ್ಟು ಫಾಸ್ಟ್ ಆಗಿ 193 ಪರಿಶೀಲನೆ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಈ ಟ್ರಸ್ಟಿಗೆ 5 ಎಕರೆನ ಇಮ್ಮಿಡಿಯೇಟ್ಲಿ 3 ದಿನದಲ್ಲೇ ಆಗೋದಿದೆಯಲ್ಲ, ಇಲ್ಲಿ ಅನುಮಾನ ಕೆಡೆ ಮಾಡಿಕೊಟ್ಟಿರೋಂಥ ವಿಷಯ. ಸೊ ಯಾವುದೇ ಒಂದು ಇವರು ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ಅವರ ದೂರಿನ ಪ್ರಕಾರ. ಅಲ್ಲ, ಈಗ ಮೇಡಮ್ ಈಗ ಕೊಡ್ಬೇಕಲ್ಲ ಸ್ಪಷ್ಟನೆ, ಅದಾಗಿದೆ ಇಲ್ಲ ಅಂತ ಅವ್ರು ಕೊಟ್ಟ ಮೇಲೆ ತಾನೇ ಇದು ಮುಂದೆ ತನಿಖೆ ನಡೆಯೋದು. ಇವರು ದೂರ್ನ ಈ ತರ 4ಕ್ಕೆ ಹಿಂಗಾಯ್ತು, 5ಕ್ಕೆ ಹಿಂಗಾಯ್ತು, 6ಕ್ಕೆ ಹಂಚಿಕೆ ಪತ್ರ ಕೊಟ್ಟರು, ದೂರ್ ಕೊಟ್ಟವ್ರೆ. ಅದೇ ತರ ಆಗಿದ್ರೆ ಗ್ರೇಟ್, ಸರ್ಕಾರ ತುಂಬಾ ಫಾಸ್ಟ್ ಆಗಿದೆ ಅಂತ. ಸರ್ಕಾರ ಫಾಸ್ಟ್ ಆಗಿದೆ, ಗುಡ್. ಈ ಅಧಿಕಾರಿಗಳನ್ನ ಬೇಷನ್ನ. ಬಟ್ ಕರ್ನಾಟಕ ರಾಜ್ಯದ ಎಲ್ಲರ ವಿಚಾರದಲ್ಲೂ ಇದೇ ಫಾಸ್ಟ್ ಇದ್ರೆ ಗುಡ್. ಬಟ್ ಇಲ್ಲಿ ಇವ್ರಿಗೆ 193 ಜನ ಯಾಕೆ ರಿಜೆಕ್ಟ್ ಮಾಡಿದ್ರಿ? ಇವ್ರನ್ನೇ ಯಾಕೆ ಆಯ್ಕೆ ಮಾಡಿದ್ರಿ? ಆ ಪ್ರಶ್ನೆ ಬರುತ್ತೆ ಈಗ. ಅವ್ರನ್ನೇ ಯಾಕೆ ಆಯ್ಕೆ ಮಾಡಿದ್ರಿ? ಹೌದು ಹೌದು.
ಈ 193 ಜನ 43 ಜನ ಆಯ್ಕೆ ಮಾಡಿದ್ರಲ್ಲ, ಮಾನದಂಡ ಏನು? ಯಾವ ಕ್ರೈಟೀರಿಯಾ ಇಟ್ಕೊಂಡು ನೀವು ಯಾವ ಸಹಜವಾಗಿ ಕೇಳ್ತಾರೆ. ಖಂಡಿತ ನಾಳೆ ನನಗೂ ಈಸಿಯಾಗಿ ಸಿಗುತ್ತಾ? ಶಿವಕುಮಾರ್ ಅಪ್ಲಿಕೇಶನ್ ಆಗ್ತಾಗ್ಲೂ ಸಿಗುತ್ತಾ? ವಿಜಯ್ ಭರಮಸಾಗರ ಆಗ್ತಾಗ್ಲೂ ಸಿಗುತ್ತಾ? ಕರೆಕ್ಟ್. ಮಂಡ್ಯ ಬೋರೇಗೌಡ ಆಗ್ತಾಗ್ಲೂ ಸಿಗುತ್ತಾ? ಹೌದು. ಆಮೇಲೆ ಇಷ್ಟು ಫಾಸ್ಟ್ ಮಾಡ್ಕೊಳ್ತೀರಾ? 3 ದಿನದಲ್ಲೇ ಆಗ್ಬೇಕು, ಆಗುತ್ತಾ? ಇವೆಲ್ಲ ಸಿಗುತ್ತಾ ಅನ್ನೋ ಸಹಜವಾದ ಪ್ರಶ್ನೆ. ಯಾಕೆಂದ್ರೆ ಫಾಸ್ಟ್ ಇರ್ಬೇಕು ಸರ್ಕಾರ, ಡೌಟೇ ಇಲ್ಲ. ಆದ್ರೆ ಅಧಿಕಾರದಲ್ಲಿ ಇರೋರ್ಗೆ ಮಾತ್ರ ಫಾಸ್ಟು, ಜನಸಾಮಾನ್ಯರಿಗೆ ವರ್ಷಗಟ್ಟಲೆ ಅಲಿಸ್ತಾರೇನೆ ಪ್ರಭಾವ ಕೆಲಸ ಮಾಡುತ್ತೆ ಅಂತಂದ್ರೆ ಅದು ಸಮಸ್ಯೆ ಆಗತ್ತೆ. ಈ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ನ ವಿಪಕ್ಷ ನಾಯಕರು. ಹಾಗಾಗಿ ಅವ್ರು ದೂರು ಕೊಟ್ಟವ್ರೆ. ರಾಜ್ಯಪಾಲರು ಫಾಸ್ಟಾಗೆ ಈಗ ಕೇಳಿದ್ದಾರೆ. ಏನಾಗತ್ತೆ ನೋಡಬೇಕು. ಈಗ ಸಹಜವಾಗಿ ಸರ್ಕಾರಿ ಕೆಲಸ, ದೇವರ ಕೆಲಸ, ಬೋರ್ಡ್ ಅಷ್ಟೇ. ಆದರೆ ಅದು ನಿಧಾನವಾದ ಕೆಲಸ ಅನ್ನೋದು ಅಲಿಖಿತವಾದಂಥ ಒಂದು ರೀತಿಯ ಇದು. ಯಾವುದು ಫಾಸ್ಟಾಗಿ ಯಾವುದು ಆಗಲ್ಲ. ಇಲ್ಲ ಸರ್, ಒಂದು ತಾಲೂಕು ಆಫೀಸಲ್ಲಿ ಒಬ್ಬ ರೈತ ಪಾಣಿ ಹಿಡ್ಕೊಂಡು ಒಂದು ಕೆಲಸಕ್ಕೆ ಹೋದ್ರೆ ಅಲ್ದಾಡಿಸ್ತಾರೆ. ತಿಂಗಳ 3 ದಿನದಲ್ಲಿ ನಿಮ್ಗೆ 5 ಎಕರೆ ಜಾಗ ಅಂತ ಜಾಗ. 193 ಜನದಲ್ಲಿ 43 ಜನ ಓಕೆ ಮಾಡಿ, ಉಳಿದೋ ರಿಜೆಕ್ಟ್ ಮಾಡಿ, ನಂತರ ಇವ್ರಿಗೆ ನೆಕ್ಸ್ಟ್ ಡೇ ಹಂಚಿಕೆ ಪತ್ರ ಕೊಡ್ತಾರೆ ಅನ್ನೋದು ಛಲವಾದಿ ನಾರಾಯಣ ಸ್ವಾಮಿ ಅವರ ದೂರು. ಆ ದೂರಿನ ಆಧಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೇಳಿದ್ದಾರೆ. ಬಟ್ ಆ ಟ್ರಸ್ಟುಗೆ ಏರೋಸ್ಪೇಸ್ ಜಾಗದಲ್ಲಿ ಏನು ಅನಿವಾರ್ಯತೆ ಇತ್ತು, ಏನು ಇವೆಲ್ಲವೂ ಕೂಡ ಪ್ರಶ್ನೆಗಳು ಎತ್ತಿದ್ದಾರೆ. ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಬಟ್ ರಾಜ್ಯದ ಎಲ್ಲಾ ಜನರ ಕೈಗಾರಿಕೋದ್ಯಮಿಗಳ ಲೈಕ್ ಈ ಟೈಪ್ ಅರ್ಜಿ ಸಲ್ಲಿಸೋರ್ಗೆಲ್ರಿಗೂ ಇದೇ ರೀತಿ ಫಾಸ್ಟ್ ಆಗಾದ್ರೆ ಒಳ್ಳೆಯ ಬೆಳವಣಿಗೆ. ಹೌದು. ಈ ಪ್ರಕರಣಕ್ಕೆ ಸಂಬಂಧ ಅಧಿಕಾರ ದುರುಪಯೋಗ ಆಗಿದೆ, ಪ್ರಭಾವ ಬೀರಿದ್ದಾರೆ ಖರ್ಗೆ ಫ್ಯಾಮಿಲಿಯವರು ಅನ್ನೋದು ಛಲವಾದಿ ನಾರಾಯಣ ಸ್ವಾಮಿ ಅವರ ಆರೋಪ. ಹೌದು. ಈಗ ಪಾಟೀಲ್ರು ಏನು ಹೇಳ್ತಾರಂತ ಇದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕು. MB ಪಾಟೀಲ್ರು ಅವ್ರನ್ನ ಶೆಡ್ ಗಿರಾಕಿ, ಟೆಂಟ್ ಗಿರಾಕಿ ಅಂತೇನೋ ಕರೆದಿತ್ತು, ಅದು ವಿವಾದ ಆಗಿತ್ತು. ಹೌದು. ಆಮೇಲೆ ಶೆಡ್ಡು, ಟೆಂಟು ಎಲ್ಲರೂ ಗೋಲ್ಡನ್ ಸ್ಪೂನ್ ಬಾಯ್ಲಿ ಇಟ್ಕೊಂಡೆ ಹುಟ್ಟಿರಲ್ವಲ್ಲ. ಹೌದು. ಈಗ ನೋಡ್ತಾ ಎಲ್ಲರೂ ಏನು ಹುಟ್ಟಿರಲ್ವಲ್ಲ. ಹೌದು ಹೌದು. ಪಾಪ ಹಂಗಾರೆ ಸಿದ್ದರಾಮಯ್ಯವ್ರು ವಕೀಲಿ ವೃತ್ತಿ ಮಾಡ್ತಿದ್ರು. ಹೌದು. ಕರೆಕ್ಟ್. ಸಿದ್ದರಾಮಯ್ಯವ್ರ ಬ್ರದರ್ಸ್ ಇನ್ನು ಪಾಪ ಊರಲ್ಲಿ ಮನೇಲಿ ಆರಾಮಾಗಿ ಅವರೇ. ಹೌದು. ಹಂಗಾರೆ ಶೆಡ್ ಇಟ್ಕೊಂಡವರು ವ್ಯವಸಾಯ ಮಾಡೋರು ಇವ್ರು ಯಾರು ಹಂಗಾರೆ ಅಧಿಕಾರಕ್ಕೆ ಬರಬಾರ್ದು, ಮಾತಾಡ್ಲೇಬಾರ್ದಾ? ಹಂಗೇನಿಲ್ಲಲ್ಲ ಸರ್, ಮಾತಾಡ್ಲೇಬಾರ್ದಾ? ಹಾಗೇನಿಲ್ಲಲ್ಲ. ಮುರುಗೇಶ್ ನಿರಾಣಿ ಅವರೇನೋ ಮಾತಾಡ್ತಿದ್ರು, ನೀವು ಕೈಗಾರಿಕೆ ನಡೆಸಿ ನೋಡಿ ಗೊತ್ತಾಗತ್ತೆ ಅಂತ. ಮುರುಗೇಶ್ ನಿರಾಣಿ ವರ್ಸಸ್ MB ಪಾಟೀಲ್ ಅದು ಕಾಳಕ್ಕಾಗ್ತಿದ್ಯಾ? ಹಿಂದೆ ಆಗಿದ್ರಲ್ಲ. ಹಾಗಾಗಿ ಒಂದು ಬೆರಳ ತೋರಿಸಿ ಮಾತಾಡ್ಬೇಕಾದ್ರೆ ಉಳಿದವು ನಮ್ಮೂರ್ ಕಡೆ ಶಿವಕುಮಾರ್ ಕಡೆ ತೋರಿಸಿರ್ತವೆ. ಅದು ಶಿವಕುಮಾರ್ ಆಗ್ಲಿ, MB ಪಾಟೀಲ್ ಆಗ್ಲಿ, ಖರ್ಗೆ ಅವರಾಗ್ಲಿ, ಯಾರಾಗ್ಲಿ ನಡೀತಾ ಇರ್ತವೆ. ಬಟ್ ಈ ವಿಷಯ 193 ಅಪ್ಲಿಕೇಶನ್ 43 ಓಕೆ, ಅದ್ರಲ್ಲಿ ಇವ್ರಿಗೆ ವಿತಿನ್ 3 days ಅಲ್ಲಿ ಸಿಗುತ್ತೆ ಅಂತ ಇವರ ವಾದ. 3 days 30 days ಕೊಟ್ಟಿರೋದು ನಿಜ. ಹೆಂಗೆ ಮಾನದಂಡ ಏನು? ಆ ದೂರ ಕೊಟ್ಟಿರೋ ಈ 193 ಅಪ್ಲಿಕೇಶನ್ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಬೇರೆಯವ್ರು ಕೊಟ್ಟಿಲ್ಲ ಅಂದ್ರೆ ಯಾವ ಕಾರಣ ಅವೆಲ್ಲ ಕೊಟ್ರೆ ಅನುಕೂಲ. ಪಾರದರ್ಶಕವಾಗಿರ್ಬೇಕಲ್ಲ. ಅಧಿಕಾರಕ್ಕೆ ಬಂದವ್ರು ಅವ್ರವ್ರೆ ತಿಂದು ಉಂಡು ತೇಗಿ ಹೋಗ್ತಿದ್ರೆ ಅವ್ರವ್ರೆ ಲಾಭ ಮಾಡ್ಕೊಂಡು ಉಳಿದವ್ರ ಮಣ್ಣು ತಿನ್ಬೇಕಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಕರೆಕ್ಟ್. ಸೊ ಹಾಗಾಗಿ ಅವರು SC ಸಮುದಾಯದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿಗಳು. ಹೌದು. ಅವ್ರು ಹೇಳೋರು ಯಾರೋ ಖರ್ಗೆ ಅವರು ಶಿಷ್ಯ, ನಾನು ಶಿಷ್ಯ ಅಲ್ಲ, ಜೊತೆಲಿ ರಾಜಕೀಯ ಮಾಡಿದ್ದೀನಿ ಅಷ್ಟೇ. ಅವ್ರ ಕೆಳಗೆ ರಾಜಕೀಯ, ಶಿಷ್ಯ ಗಿಷ್ಯ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಶಿಷ್ಯನೋ ವಿರೋಧಿನೋ ಗುರುನೋ ಅನ್ಯಾಯ ಆಗಿದೆ ಅಂತ ಆರೋಪ ಮಾಡಬಾರ್ದ, ಪ್ರತಿಭಟಿಸಬಾರ್ದ, ಕೇಳಬಾರ್ದ? ಎಲ್ಲರಿಗೂ ಹಕ್ಕಿದೆ. ಬಟ್ ಈ ವಿಷಯ KDB ನಲ್ಲಿ ಇಷ್ಟು ಫಾಸ್ಟ್ ಆಗಿ ಆಗ್ತಿದೆ ಅನ್ನೋದಾದ್ರೆ, ಅಪ್ಲಿಕೇಶನ್ ಆಗ್ತವ್ರಿಗೆ ಅಷ್ಟೇ ಫಾಸ್ಟ್ ಆಗಿ ಇದಾಗ್ತಿದೆ ಅನ್ನೋದಾದ್ರೆ, ರಿಜೆಕ್ಟ್ ಮಾಡಿದವರೆಲ್ಲ ಡಿಮೆರಿಟ್ಸ್ ಏನು, ಯಾವ ಕಾರಣಕ್ಕೆ ರಿಜೆಕ್ಟ್, ಅವ್ರೆಲ್ಲರಿಗಿಂತ ಇವ್ರ ಹೆಂಗ್ ಬೆಸ್ಟ್ ಆದ್ರು ಅನ್ನೋದು ಉತ್ತರ ಕೊಡ್ಬೇಕಾಗತ್ತೆ. ಹೌದು. ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಅವ್ರವರೇ ಲಾಭ ಮಾಡ್ಕೊಂಡು ಹೋದ್ರೆ, BJP ಇದ್ದಾಗ BJP ಅವರು, ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಅವರು, ಹಂಗ ರಾಜಕೀಯಕ್ಕೆ ಗಂಧ ಗಾಳಿ ಗೊತ್ತಿಲ್ದಿರೋ ಬಿಸ್ನೆಸ್ ಮಾಡೋರ್ಲ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಯತ್ನಾಳ್ ಅವ್ರ ಫ್ಯಾಕ್ಟ್ರಿಯಿಂದ ಅನುಕೂಲ ಆಗುತ್ತೆ ಅಂದಾಗ ಆ ಫ್ಯಾಕ್ಟ್ರಿಗೆ ಅಡ್ಡ ಹಾಕೊಂಡು ಕೂತಂತ ಒಂದಷ್ಟು ಪ್ರಕರಣಗಳು ನೋಡಿದ್ರು. ಯತ್ನಾಳ್ ಪ್ರತಿಭಟನೆ ಮಾಡಿದ್ದು ನೋಡಿದ್ರು. ಫ್ಯಾಕ್ಟ್ರಿ ರನ್ ಮಾಡಕ್ಕೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ಹೆಂಗಾಗತ್ತೆ? ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಫೋನ್ ಮಾಡ್ತಾರೆ. ಸರ್ ನಮಸ್ಕಾರ ಸರ್, ಈಗ ನಾನು ಡಿಬೇಟ್ ಅಲ್ಲಿ ಇದ್ದೆ. ಈಗ ಏನು ನೀವು ದೂರು ಕೊಟ್ರಿ, ಆ ಸಂಬಂಧಪಟ್ಟಂಗೆ ರಾಜ್ಯಪಾಲರು ಏನು ವಿವರಣೆ ಕೇಳಿದ್ರು CS ಗೆ ಆ ಸಂಬಂಧಪಟ್ಟಂಗೆ, ನಿಮ್ಮ ಒಪಿನಿಯನ್ ಏನ್ ಸರ್? ನನ್ನ ಒಪಿನಿಯನ್ ವೆರಿ ಸಿಂಪಲ್. ಎಸ್ ಸರ್. ಇವರಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಓಕೆ. ಯಾಕೆಂದ್ರೆ ಇದು ಟ್ರಸ್ಟ್ ಪ್ರಾಪರ್ಟಿ ಇಸ್ ನಾಟ್ ಎ ಪ್ರಾಪರ್ಟಿ ಆಫ್ ಇಂಡಿವಿಜುವಲ್. ಓಕೆ. ಅಂದ್ರೆ ಯಾರಿಗೂ ಇಂಡಿವಿಜುವಲ್ ಗೆ ಪ್ರಾಪರ್ಟಿ ಅಲ್ಲ ಅದು. ಓಕೆ.
ಅದು ಟ್ರಸ್ಟ್ ಅಂಡ್ ಪಬ್ಲಿಕ್ ಟ್ರಸ್ಟ್, ಫ್ಯಾಮಿಲಿ ಟ್ರಸ್ಟ್ ಅಲ್ಲ. ಓಕೆ. ಆಮೇಲೆ ಯಾರೋ ಮಾಡಿದ ಒಂದು ಟ್ರಸ್ಟ್ ಗೆ ನನ್ನನ್ನ ಟ್ರಸ್ಟ್ ಸದಸ್ಯನಾಗಿ ಮಾಡ್ಕೊಂಡ್ರು. ಓಕೆ. ಇವರು ನಾನೇ ಸೈಟ್ ತಗೊಂಡ್ಬಿಟ್ಟಿದ್ದೀನಿ, ನಾನೇ ಅದನ್ನೆಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ ಇವ್ರು ಹೇಳ್ತಾ ಇರೋದು. ಓಕೆ. ನನಗೂ ಅದಕ್ಕೆ ಏನ್ ಸಂಬಂಧ ಇಲ್ಲ. ಹ್ಮ್. ಅವ್ರ್ಯಾರೋ ಮಾಡಿದ್ರು ಟ್ರಸ್ಟ್ ಅಲ್ಲಿ ನಾನಿದ್ದೆ. ಓಕೆ. ಆಮೇಲೆ ಅದ್ರ ಮೇಲೆ ಇದು ಸೈಟ್ ಕೊಟ್ಟಿದ್ರಲ್ಲ, ಅದ್ರ ಮೇಲೆ ಅಲ್ಲಿ ಲೋಕಲ್ನವ್ರು ಏನೇನೋ ಕೇಸ್ಗಳು ಹಾಕೊಂಡು ತುಂಬಾ ದಿವಸ ನಡೆದೋಯ್ತು. ಹ್ಮ್. ಏನು ಮಾಡಕ್ ಬಿಡ್ಲಿಲ್ಲ, ಅವರು ಆಗ್ಲಿಲ್ಲ. ಎನ್ಕ್ರೋಚ್ಮೆಂಟ್ ಗಳೆಲ್ಲ ಆಗೋಗಿತ್ತು. ಹ್ಮ್. ಇದರಲ್ಲಿ ನಮ್ಮ ಹ್ಯಾಂಡ್ ಏನಿರ್ಲಿಲ್ಲ. ಪಾಪ ಪ್ರೆಸಿಡೆಂಟ್ ಅಂತೇಳಿ ಶಂಕರಪ್ಪ ಅಂತ ಒಬ್ರು ಇದ್ರು, ಹ್ಮ್. ಅವರು ನಮ್ಮನ್ನ ಸೇರ್ಸ್ಕೊಂಡು ಇದ್ ಮಾಡಿದ್ದು. ಈಗ ಸಿದ್ಧಾರ್ಥ ವೇರ ಟ್ರಸ್ಟ್ ಸಂಬಂಧಪಟ್ಟಂಗೆ ರಾಜ್ಯಪಾಲರು ಏನು ಪತ್ರ ಬರೆದಿದಾರಲ್ಲ CSಗೆ, ಹಾ ಏನು ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಏನು 5 ಎಕರೆ ಹೋಗಿ ಸಂಬಂಧಪಟ್ಟಂಗೆ ಏನು ದೂರು ಕೊಟ್ಟಿದ್ರಲ್ಲ ನೀವು, ಹಾ ಸೊ ಆ ವಿಷಯಕ್ಕೆ ಮಾತಾಡೋರು ಏನ್ ಹೇಳ್ತೀರಿ ತಾವು? ಅಲ್ಲಲ್ಲ, ಆ ವಿಷಯಕ್ಕೆ ಅದು ಪಬ್ಲಿಕ್ ಟ್ರಸ್ಟ್ ಅಲ್ಲ, ಅದು ಹ್ಮ್. ಅದು ಒಂದು ಫ್ಯಾಮಿಲಿ ಟ್ರಸ್ಟ್. ಅದು ಹ್ಮ್. ಏನೇ ತಗೊಂಡ್ರು ಒಂದು ಫ್ಯಾಮಿಲಿಯಲ್ಲೇ ಇರುತ್ತೆ. ಅದು ಹ್ಮ್. ಇಟ್ ವಿಲ್ ಬಿಕಮ್ ಎ ಫ್ಯಾಮಿಲಿ ಟ್ರಸ್ಟ್ ಪ್ರಾಪರ್ಟಿ. ಅದು ಓಕೆ. ಖರ್ಗೆ ಫ್ಯಾಮಿಲಿ ಟ್ರಸ್ಟ್ ಪ್ರಾಪರ್ಟಿ ಅದು. ಹೌದು, ಅದು ಆ ಫ್ಯಾಮಿಲಿಗೆ ಇರ್ತದೆ, ಬೇರೆಯವ್ರಿಗೆ ಅದರಿಂದ ಏನು ಹೋಗೋದಿಲ್ಲ. ಅದು ಏನೇ ಲಾಭ ಇದ್ರು 5 ಎಕರೆ ಲಾಭ ಖರ್ಗೆ ಫ್ಯಾಮಿಲಿ ಅವ್ರಿಗೆ. ಅವ್ರ ಫ್ಯಾಮಿಲಿಗೆ ಇರುತ್ತೆ. ಬಟ್ ಇಲ್ಲಿ 193 ಅಪ್ಲಿಕೇಶನ್ ಹಾಕಿದ್ರು, ಅದ್ರಲ್ಲಿ 43 ಹಾಕಿ ಒಟ್ಟು ಎಷ್ಟು ಜನ ಕೊಟ್ಟಿದ್ದಾರೆ ಸರ್ ಇವರು? ನೋಡಿ, 193 ಹ್ಮ್. 43 ಅಲಾಟ್ಮೆಂಟ್ ಆಗಿದೆ. ಓಕೆ. ಯಾಕೆ ಉಳಿದಿದ್ದ ಯಾಕಾಗಿಲ್ಲ ಅಂದ್ರೆ, ಹ್ಮ್. ಈಗ 10 ಜಿಲ್ಲೆಗಳಲ್ಲಿ ಅನೌನ್ಸ್ ಮಾಡಿರೋದು. ಹ್ಮ್. ಬೇರೆ ಜಿಲ್ಲೆಗಳಲ್ಲಿ ಹ್ಮ್. ಇವ್ರ ರೇಟ್ಗಿಂತ ಕಾಲ್ಭಾಗ ರೇಟ್ಗೆ ಅಲ್ಲಿ ಜಮೀನ್ ಸಿಗ್ತದೆ ಜನರಿಗೆ. ಓಕೆ. ಹಾ. ಅದರಿಂದಾಗಿ ಯಾರು ಇಂಟ್ರೆಸ್ಟ್ ಇರಲ್ಲ, ಹಾಕಲ್ಲ, ಅಪ್ಲಿಕೇಶನ್ನೇ ಹಾಕಲ್ಲ. ಓಕೆ. ಎಲ್ಲ ಸೇಲ್ ಆಗಿರೋದು ಅಥವಾ ಇದಾಗಿರೋದು, ನೀವು ಅಲಾಟ್ಮೆಂಟ್ ಆಗಿರೋದು ಹ್ಮ್. ಬೆಂಗಳೂರು ಸುತ್ತಮುತ್ತ 50 ಕಿಲೋಮೀಟರ್ ಅಲ್ಲೇ. ಓಕೆ. ತುಮಕೂರು, ಹ್ಮ್. ಬೆಂಗಳೂರು ಹ್ಮ್. ಅಥವಾ ದೊಡ್ಡಬಳ್ಳಾಪುರ, ಹ್ಮ್. ಇಲ್ಲೇ ಇಷ್ಟರಲ್ಲೇ ಓಕೆ. ಈ ಸೈಟ್ಗಳೆಲ್ಲ ಇದಾಗಿರೋದು. ಓಕೆ. ನೋಡಿ, 71 ಜನ ದಲಿತರು ಹ್ಮ್. ಪಾಪ ಇಂಡಸ್ಟ್ರಿ ಮಾಡ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಹ್ಮ್. ಇಲ್ಲೆಲ್ಲ ಅಪ್ಲಿಕೇಶನ್ ಹಾಕೊಂಡು 5 ವರ್ಷದಿಂದ ಕಾಯ್ತಾವ್ರೆ. 71 ಜನ ದಲಿತ ಉದ್ಯಮಿಗಳು 5 ವರ್ಷದಿಂದ ಕಾಯ್ತವ್ರೆ. 5 ವರ್ಷದಿಂದ ಹ್ಮ್. ಅವ್ರಿಗೆ ಅಲಾಟ್ಮೆಂಟ್ ಆಗೋಗಿದೆ. ಹ್ಮ್. ಜಾಗ ಎಲ್ಲಿ ಸೈಟ್ ಅಂತ ಕೊಟ್ಟಿಲ್ಲ. ಆದ್ರೆ ಸೈಟ್ಗಳಿಗೆ ದುಡ್ಡು ಕಟ್ಟವ್ರೆ ಕೆಲವರೆಲ್ಲ. ಹಾ. ಇವ್ರು ಕೊಡ್ತೀವಿ ಅನ್ಕೊಂಡು ಹ್ಮ್. ಅವ್ರಗಳಿಗೆಲ್ಲ ಕೊಡೋದ್ರ ಬದಲು ಹ್ಮ್. ಈ ರೀತಿ 5 ಎಕರೆ 10 ಎಕರೆ 15 ಎಕರೆ ಹ್ಮ್. ಮಾರಾಟ ಇದು ಎಲ್ರಿಗೂ ಹಂಚಿಕೆ ಮಾಡ್ಕೊಂಡು ಹೋಗ್ತಾವ್ರೆ. ಓಕೆ. ನನ್ನ ಒಂದು ಸ್ಟ್ರೈಟ್ ಪ್ರಶ್ನೆ ಮತ್ತೊಂದು ನಿಮ್ಗೆ. ಇವ್ರ ಸಿದ್ಧಾರ್ಥ ವೇರ ಟ್ರಸ್ಟ್ ಅವ್ರು ಯಾವತ್ತಪ್ಪ ಇದ್ ಮಾಡಿದ್ದು ಅಪ್ಲಿಕೇಶನ್? ಈಗ್ಲೇನೆ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಫೆಬ್ರವರಿ ಏನ್ ಮಾಡ್ತಾರೆ, ಫೆಬ್ರವರಿ 5ನೇ ತಾರೀಕು ಹಾ. ಈ CS ಸೈಟ್ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಓಕೆ. 8ನೇ ತಾರೀಕು ನೋಟಿಫಿಕೇಶನ್ ಹಾಕ್ತಾರೆ. ಹ್ಮ್. 23ನೇ ತಾರೀಕು ಲಾಸ್ಟ್ ಡೇಟ್ ಅಂತಾರೆ. ಹ್ಮ್. ಇವ್ರಿಗೆ ನೆಟ್ವರ್ಕ್ ಅದೆಲ್ಲ ಮಾಡ್ಸಕ್ಕೇನೆ ಒಂದು 15 ದಿವಸ 20 ದಿವಸ ಬೇಕು. ಹ್ಮ್. 14 ದಿವಸದಲ್ಲಿ ಪ್ರೋಸೆಸ್ ಮುಗ್ದೇ ಹೋಗ್ಬಿಡ್ತದೆ. ಹ್ಮ್. ಬೇರೆಯವ್ರು ಹಾಕಕ್ ಟೈಮೇ ಕೊಡಲ್ಲ ಇವರು. ಹ್ಮ್. ಪಬ್ಲಿಷೇ ಆಗಲ್ಲ ಅದು ಸರಿಯಾಗಿ. ಹ್ಮ್. ಯಾರಿಗೂ ಗೊತ್ತೇ ಇಲ್ಲ. ಹ್ಮ್. ಈಗ ಯಾರೇ ಬಂದು ಕಂಪ್ಲೇಂಟ್ ಮಾಡಿದ್ರೆ, ನಿಮ್ಗೆ ಅಲ್ಲಿ ಕೊಡ್ತೀವಿ ಬಿಜಾಪುರದಲ್ಲಿ, ಹ್ಮ್. ನಿಮ್ಗೆ ಅಲ್ಲಿ ಕೊಡ್ತೀವಿ ಎಲ್ಲೋ ಬಾಗಲಕೋಟೆಯಲ್ಲಿ, ಯಾರು ಹೋಗ್ತಾರೆ ಇಲ್ಲಿಂದ? ಹ್ಮ್. 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 ಇದು ಒಂದು ಹ್ಮ್. CA ಸೈಟ್ ಅಂತಂದ್ರೆ ಹೆಂಗಿರುತ್ತೆ ಗೊತ್ತಾ? ಹ್ಮ್. 5 ಎಕರೆ 10 ಎಕರೆ ಇರಲ್ಲ. ಹ್ಮ್. ಲೇಔಟ್ ಮಾಡಿ ಎಲ್ಲಾದ್ರೂ ಪೀಸ್ಗಳು ಉಳಿದೋತದಲ್ಲ, ಹ್ಮ್. ದಟ್ ವಿಲ್ ಬಿ ದಿ CA ಸೈಟ್ಸ್. ಓಕೆ. ಸಣ್ಣ ಪುಟ್ಟ. ಹ್ಮ್. ಇದು ಏನು ಅಂತಂದ್ರೆ ಪರ್ಪಸ್ಫುಲಿ 5 ಎಕರೆ 10 ಎಕರೆ ಮಾಡಿ ಇದು ಇನ್ನೊಂದು ರೀತಿ ಅಲಾಟ್ಮೆಂಟ್. ಇದು 5 ಎಕರೆ 10 ಎಕರೆ ಕೊಟ್ಟಿದ್ದಾರೆ. ಬಾಗ್ಮನೆಯವ್ರಿಗೆ 8 ಎಕರೆ ಕೊಟ್ಟಿದ್ದಾರೆ. ಹ್ಮ್. ಅವ್ರ್ಯಾರೋ ಹೈದರಾಬಾದ್ನವ್ರು ಬಂದು ಇಲ್ಲಿ ಸೈಟ್ ತಗೊಂಡಿದ್ದಾನೆ, CA ಸೈಟ್. ಕರ್ನಾಟಕ ದಲಿತರಿಗಿಲ್ಲ. ಇಲ್ಲಿ ದಲಿತರಿಗಲ್ಲ, ಇದು ಜನರಲ್. ಇದು ದಲಿತರಿಗೂ ಒಂದೊಂದು ಕೊಟ್ಟವ್ರೆ ಅಷ್ಟೇ ಇಲ್ಲಿ. ಓಕೆ. ಬಾಗ್ಮನೆಯವರು ಯಾವ ದಲಿತರು? ಹ್ಮ್. 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 ಅವ್ರ ಕಂಪನಿಗೆ ವೈಗೈ ಅನ್ನೋರಿಗೆ ಕೊಟ್ಟಿದ್ದಾರೆ. ಹ್ಮ್. ಅಂದ್ರೆ ಜನರಲ್ ಅಂತ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಒಂದು ಸೈಟ್ ಅನ್ನ ನೀವು ಅನೌನ್ಸ್ ಮಾಡ್ಬೇಕಾದ್ರೆ ಹ್ಮ್. ಆ ಸೈಟ್ ಅನ್ನ ಯಾವ ಇದಕ್ಕೆ ಅಂತ ಇಟ್ಟಿದ್ದೀವಿ ಅನ್ನೋದು ಮೊದಲೇ ಮೆನ್ಷನ್ ಇರಬೇಕು. ಓಕೆ. ವಿದ್ಯಾಸಂಸ್ಥೆಗೆ ಇಟ್ಟಿದೀವಾ, ಹ್ಮ್. ಮೀಸಲಿದ್ಯಾ, ಇಲ್ಲ ಅಂತಂದ್ರೆ ಹಾಸ್ಪಿಟಲ್ ಮೀಸಲಿದ್ಯಾ, ಹ್ಮ್.
ಇಲ್ಲ ಹೋಟೆಲ್ಗೆ ಮೀಸಲಿದ್ಯಾ ಅದ್ರಲ್ಲೆಲ್ಲ ಬರ್ಬೇಕಲ್ಲಿ. ಓಕೆ. ಏನೂ ಇಲ್ಲ, ನೀವು ಅಪ್ಲಿಕೇಶನ್ ಹಾಕ್ರಿ, ಅದ್ರಲ್ಲಿ ಬರೀರಿ. ಹ್ಮ್ ಅದನ್ನ ಬೇಕಾದವ್ರಿಗೆ ಕೊಡೋವಾಗ ಹ್ಮ್ ಸೊ ನೀವ್ ಏನ್ ಬರ್ದ್ರು ಕೊಡ್ತಾರೆ. ಅಂದ್ರೆ ಬಹಳ ವರ್ಷದಿಂದ ಕಾಯ್ತಿರೋರು ಕೊಡ್ಲಿಲ್ಲ, ಫೆಬ್ರವರಿ ಅದಲ್ಲ, ಇದು CSIT ಬೇರೆ. ಹ್ಮ್ ಬಹಳ ವರ್ಷದಿಂದ ಕಾಯ್ತಿರೋರು ಇಂಡಸ್ಟ್ರಿಯಲ್ ಸೈಟ್ಗೆ. ಓಕೆ. ಇಂಡಸ್ಟ್ರಿಯಲ್ ಸೈಟ್ ಅಲ್ಲಿ ಕೊಡ್ಬೇಕು. ಇವೆಲ್ಲಾನು ಹ್ಮ್ ಅರ್ಧ ಎಕರೆ 1 ಎಕರೆ ಕೊಟ್ಟು ಹ್ಮ್ ಅವ್ರಿಗೆ ಏನಿದೆಯೋ ಅವ್ರಿಗೆ ಕೊಡ್ಬೇಕಾಗಿರೋದು ಫುಲ್ಫಿಲ್ ಮಾಡ್ಬೇಕು. ಹ್ಮ್ ಅದೇ ಕೊಡ್ಲಾರ್ದೆ ಹ್ಮ್ ಇನ್ ದ ನೇಮ್ ಆಫ್ CSITs ಇವ್ರು ಅಲರ್ಟ್ ಮಾಡ್ತಾವ್ರೆ. ಓಕೆ. ಹೈದರಾಬಾದ್ನವ್ರಿಗೆ 10.5 ಎಕರೆ ಕೊಟ್ಟವ್ರೆ. ಓಹೋ ಹೋ ಹೋ. ಹ್ಮ್ ಅವ್ನು ಹೆಂಗ್ ಕೊಟ್ರು ನೀವು? ಹೈದರಾಬಾದ್ನವ್ನು ಬಂದು ಇಲ್ಲೇನ್ ಮಾಡ್ತಾನೆ CSIT ಅಲ್ಲಿ? ಹ್ಮ್ ನೀವು ಇಂಡಸ್ಟ್ರಿಯಲ್ ಸೈಟ್ ಅಮೆರಿಕಾದಲ್ಲಿರೋನ್ಗೂ ಕೊಡಿ, ಹ್ಮ್ ಅವ್ನು ಇಲ್ಲಿ ಬಂದು ಇಂಡಸ್ಟ್ರಿ ಮಾಡಿ ಲೋಕಲ್ ಜನರಿಗೆ ಕೆಲಸ ಕೊಟ್ಟು ದೊಡ್ಡದ್ ಮಾಡ್ಲಿ. ಹ್ಮ್ CSIT ಅವನಿಗೇನ್ ಸಂಬಂಧ? ಹ್ಮ್ ಆ ತರ ಎಲ್ಲ ಇವ್ರು ಮಾಡಿದ್ದಾರೆ. ಓಕೆ. ಅದನ್ನ ನಾನು ಎಲ್ಲ ಈಚೆ ಹಾಕಿದ್ದೀನಿ. ಎಸ್, ಈಗ ವಾಟ್ ನೆಕ್ಸ್ಟ್, ಮುಂದಿನ ನಡೆ ಏನು? ಅಲ್ಲಲ್ಲ, ಅದು ಅವ್ರು ಇದ್ ಮಾಡ್ಲಿ, ಕೋರ್ಟ್ಗೂ ಅಪ್ರೋಚ್ ಮಾಡ್ತೀವಿ. ಓಕೆ. ಗವರ್ನರ್ ಏನ್ ಕ್ರಮ ಜರುಗಿಸ್ತಾರೋ ಅದು ಮುಗಿಲಿ. ನ್ಯಾಯಬದ್ಧವಾಗಿ ಒಬ್ಬ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿ ನೀವು ಎತ್ತೋ ಪ್ರಶ್ನೆಗಳು ಎತ್ತದಾಗ ನಿಮ್ಮ ವಿರುದ್ಧ MP ಪಾಟೀಲ್ರು ಮಾತಾಡ್ತಾರೆ, ಪ್ರಿಯಾಂಕ್ ಖರ್ಗೆ ಮಾತಾಡ್ತಾರೆ, ಇರ್ಬರೋರೆಲ್ಲ ಮುಗಿ ಬೀಳ್ತಾರಪ್ಪ. ಈಗ ಏನಾಗತ್ತೆ ಪಾಪ, ಅವರು ಹ್ಮ್ ನಿದ್ದೆ ಬಾರದಂತ ಪರಿಸ್ಥಿತಿ ಬಂದಿದೆ. ಹ್ಮ್ ಹೆಂಗಪ್ಪ ಇವೆಲ್ಲ ಈಚೆ ಬಂದ್ಬಿಟ್ವಲ್ಲ, ಹೆಂಗ್ ಇವಾಗ ಇದನ್ನೆಲ್ಲಾನು ಸಮಜಾಯಿಸಿ ಕೊಡೋದು ಅಂತ. ಹ್ಮ್ ಅದಕ್ಕೆ ಮುಗಿ ಬೀಳದೆ ಇನ್ನೇನ್ ಮಾಡ್ಬೇಕು ಅವರು? ಹ್ಮ್ 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 ಅಲ್ವಾ? ಹ್ಮ್ ಅಷ್ಟೇ ಆದ್ರೂ ಪರವಾಗಿಲ್ಲ. ಹ್ಮ್ ಇಡೀ ರಾಜ್ಯದ ಜನ ಅವರ ಭಾಷೆಗಳನ್ನ ನೋಡ್ಬಿಟ್ರು, ಹ್ಮ್ 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 ಯಾವ್ಯಾವ ಭಾಷೆಗಳನ್ನ ಹೆಂಗ್ ಉಪಯೋಗಿಸಿದ್ರು ಅವ್ರು ಅಂತ. ಹ್ಮ್ 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 ಮುಗಿ ಬಿದ್ದು ಇವಾಗ ಏನ್ ಗೊತ್ತಾ, ಹ್ಮ್ ಅವನ್ ನನ್ನ ಮೇಲೆ ಏನೋ ಅಂದವನೇ, ನಾನು ಅವನ್ಗೇನೋ ಅನ್ಬೇಕು ಅಷ್ಟೇ ಅವ್ರಿಗೆ. ಹ್ಮ್ ಬಟ್ ನಾನ್ ಕೇಳಿರೋದು ಹ್ಮ್ ವ್ಯಾಲ್ಯೂಯಬಲ್ ಕ್ವಶನ್ಸ್ ಕೇಳಿದೀನಿ. ಹ್ಮ್ ಆನ್ಸರ್ ಬೇಕೇ ಹೊರತು ಹ್ಮ್ ಇನ್ನೊಂದು ಪ್ರಶ್ನೆ ನನಗೇನು ಅವಶ್ಯಕತೆ ಇಲ್ಲ. ಹ್ಮ್ 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 ಹಾ, ಹ್ಮ್ ಹ್ಮ್ ಬರೀ ಪ್ರಶ್ನೆ ಮಾಡೋದು ಹ್ಮ್ ಅಲ್ಲ. ನಾನು ಪ್ರಶ್ನೆ ಮಾಡಿದ್ದು ವಿರೋಧ ಪಕ್ಷದಲ್ಲಿರೋದು ನಾನು ಪ್ರಶ್ನೆ ಮಾಡಕ್ಕೇನೆ, ಹ್ಮ್ ನೀವು ಉತ್ತರ ಕೊಡಕ್ಕೇನೆ. ಓಕೆ. ನಾನ್ ಅಧಿಕಾರದಲ್ಲಿ ಇದ್ದಿದ್ರೆ ನಾನು ಉತ್ತರ ಕೊಡ್ಬೇಕಾಗಿತ್ತು, ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತು. ಹ್ಮ್ ಬಟ್ ಇಲ್ಲಿ ಉಲ್ಟಾ ಆಗ್ಬಿಟ್ಟವ್ರ ಅವರು. ಉಲ್ಟಾ ಮಾಡ್ತಾವ್ರೆ. ನಾನ್ ಪ್ರಶ್ನೆ ಕೇಳಿದ್ರೆ ಅವರು ಪ್ರಶ್ನೆನೇ ಕೇಳ್ತಾರ ಒಂದು. ಓಕೆ ಓಕೆ. ಆಮೇಲೆ ಏನೋ ನೀವು ಹಿಂಗೆಲ್ಲ ಮಾಡಿದ್ದೀರಿ, ಭ್ರಷ್ಟಾಚಾರ ಮಾಡಿ, ಯಾಕೆ ನೀವ್ ಯಾವತ್ತು ಮಾಡಿಲ್ವಾ ಅಂತ ಕೇಳ್ತಾರೆ ಇವತ್ತು. ಅಂದ್ರೆ ನೀವು ಮಾಡಿದ್ದೀರಿ, ನಾವು ಮಾಡಿದ್ದೀವಿ ಅನ್ನೋ ತರ ಕೇಳ್ತಾರೆ. ಓಕೆ. ಇದು ಎಂತ ಅಧಿಕಾರಪ್ಪ ಇದು? ನನಗಂತೂ ಅರ್ಥ ಆಗ್ತಾ ಇಲ್ಲ ಇವು. ನೀವು ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ನಿಮ್ಗೆ ಅರ್ಥ ಆಗ್ತಿಲ್ಲ, ಏನಪ್ಪ ಇವ್ರ ಅವಳಿ ತಡೆಯಕ್ ಆಗ್ತಿಲ್ಲ ಅನ್ಬಿಟ್ರೆ ಹೆಂಗೆ ಅಂತ. ಅಲ್ಲ, ಇವ್ರ ಅವಳಿ ಅಲ್ಲ, ಇವ್ರ ಅವಳಿನ ಇವ್ರು ಯಾವ ಲೆಕ್ಕಕ್ಕಿಲ್ಲ. ಇವ್ರ ಅವಳಿ ಬಗ್ಗೆ ನಮ್ಗೇನಿಲ್ಲ, ಬಟ್ ಅವ್ರ ನಡವಳಿಕೆ ಬಗ್ಗೆ, ನಡವಳಿಕೆ ಮೊಂಡತನದ ಬಗ್ಗೆ, ಮೊಂಡತನ ಬಂಡತನಕ್ಕೆ ಬಿದ್ದುಬಿಟ್ಟಿದ್ದಾರೆ. ಏನಾಗೋದು ಈಗ ಅವ್ರು ನೀವೇ ಹೇಳ್ತೀರಿ ಬಂಡತನಕ್ಕೆ ಬಿದ್ದವ್ರೆ ಅಂತಾರೆ, ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರ ಹಂಗಾರೆ ಮಾರಪ್ಪಕ್ಕ ಅವರು ಏನಾರ ಮಾತಾಡ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಅಲ್ಲ, ಈಗ ನಾವು ಹೇಳೋದು ನಮ್ಮ ಕರ್ತವ್ಯ, ಅವ್ರು ಏನ್ ಮಾಡ್ತಾರೋ ಆಮೇಲಿನ ಕತೆ. ನಾವು ಜನರ ಗಮನ ಸೆಳಿಲೇಬೇಕು. ನಾವು ಇವ್ರಿಗಾಗಿ ಅಲ್ಲ, ಜನರಿಗಾಗಿ ನಾವು ಕೆಲಸ ಮಾಡ್ಬೇಕಾಗಿರೋದು. ಇವ್ರು ಮಾಡೋ ತಪ್ಪುಗಳನ್ನ ಅವ್ರು ಏನ್ ಮಾಡ್ತಾರೆ ನೋಡಿ, ಒಂದು ತಪ್ಪು ಮಾಡ್ತಾರೆ. ಈಗ ಕೊಡ ತುಂಬೋದು ಅಂತ ಇರ್ತದಲ್ಲ, ಒಂದ್ ಮಾಡಿದಾಗ 1 ಲೀಟರ್ ಹಾಕಿದಾಗ ತುಂಬಲ್ಲ, 10 ಲೀಟರ್ ಹಾಕಿದ್ರೇನೆ ಕೊಡ ತುಂಬೋದು. ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಿದ್ದಾರೆ ಪಾಪದ ಕೊಡ ತುಂಬಿದೆ ಅಂತ ಅಲ್ವಾ? ಅದು ತುಂಬೋವರೆಗೂ ಏನು ಮಾಡಲ್ಲ ಅವ್ರು, ಪಾಪ ಏನು ಮಾಡಕ್ಕಾಗಲ್ಲ ಅನ್ಕೊಂಡಿರ್ತಾರೆ. ತುಂಬಿದ ಮೇಲೆ ಅದು ಈಚಕ್ ಬಂದ್ರೆ ಏನಾಗತ್ತೆ? ಈಗ ತುಂಬಿದ್ಯಾ ಇಲ್ವೋ? ತುಂಬಾಯ್ತಾ? ಈಗ ತುಂಬಿಟ್ಟದೆ. ತುಂಬಿ ಇನ್ನೊಂದು 10, 12, 13, 14 ತಾರೀಕಿಗೆ ರಿಸಲ್ಟ್ ಬರ್ತದೆ. ಏನೋ ಬಹಳ ಸೂಕ್ಷ್ಮವಾಗಿ ಹೇಳ್ತಿದ್ದೀರಿ, ಅರ್ಥ ಆಯ್ತಿಲ್ಲ ನನ್ಗೆ. ಅಲ್ಲ, ಈಗ ಎಲ್ಲವೂನು ದೇಶದಲ್ಲಿ ಎಲ್ಲವೂನು ತಟಸ್ಥ ಆಗ್ಬಹುದು. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಮತ್ತು ನ್ಯಾಯಾಲಯಗಳು ತಟಸ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಂತೂ ಈಗ ನಾವು ದೇವ್ರು ನ್ಯಾಯ ಕೊಡ್ತಾನೆ ಅಂತ ಅಂತೀವಿ, ದೇವ್ರು ಎಲ್ಲಿರ್ತಾರೆ? ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಮೂಲಕ ಈಗ ನ್ಯಾಯಾಲಯಗಳಲ್ಲಿ ಕೂತಿರ್ತಾರೆ. ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ, ನ್ಯಾಯ ಸಿಗುತ್ತೆ. ನ್ಯಾಯಾಲಯದಿಂದನೇ
ಬರ್ಬೇಕು ತೀರ್ಥ ಇವ್ರಿಗೆ. ಹಾ ಅದನ್ನ ಅವ್ರು ಬಿಡ್ತಾರಾ? ಓಕೆ ಓಕೆ ಬಂದೇ ಬರುತ್ತೆ. ಎಸ್, ರಾಜ್ಯ ಸರ್ಕಾರ ಮಂಡತನ ಇದಕ್ಕೆಲ್ಲ ಪಾಪದ ಕಡ ತುಂಬ್ತಿದೆ. ನ್ಯಾಯಾಂಗದ ಮೂಲಕ ಇದಕ್ಕೆಲ್ಲ ತಕ್ಕ ಶಾಸ್ತಿ ಆಗತ್ತೆ ಅನ್ನೋದು ನಿಮ್ಮ ನಿಲುವು ಒಟ್ಟಿನಲ್ಲಿ. ಹೌದು ಹೌದು ಹೌದು. ಏನಿಯೋ ಸರ್, ಕರ್ನಾಟಕ ಟಿವಿ ಜೊತೆ ಮಾತಾಡೋಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರು, ವಿಧಾನ ಪರಿಷತ್ನ ವಿಪಕ್ಷ ನಾಯಕರು, ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲ ಹೆಂಗ್ ಸಾಧ್ಯ ಇವೆಲ್ಲ? ಯಾರ್ಯಾರಿಗೋ ಹೆಂಗೆಂಗೋ ಕೊಡ್ತಾರೆ. ಸ್ವಜನ ಪಕ್ಷಪಾತ ಇದೆಲ್ಲ ಪಾಪತ್ ಕೂಡ ತುಂಬಿದೆ, ತಕ್ಕ ಶಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಎಸ್ ವಿಜಯ್ ಸರ್, ಲಾಸ್ಟ್ ವರ್ಡ್. ಅವ್ರು ಹೇಳ್ತಾರೆ ಸಿಎ ನಿವೇಶನ ಅಂತಂದ್ರೆ ಎಲ್ಲ ಒಂದು ಅಳದಿದ್ದು ಮೂಲೆ ಕೊಡ್ಬೇಕು ಅನ್ನೋ ತರದ್ದು. ಆದ್ರೆ ಇದು ಎಕರೆಗಟ್ಲೆ ಕೊಡ್ತಾರಲ್ಲ, ಇದು ಅವ್ರ ಪ್ರಶ್ನೆ ಎತ್ತಿರೋದು. ಇಲ್ಲ, ನೋಡ್ಬೇಕು, ಅಧಿಕಾರ ಇದ್ದಾಗ ಮಾಡ್ತಾ ಇರ್ತಾರೆ. ಬಟ್ ಇದೆಲ್ಲ ಉಳ್ಳವರು ಶಿವಾಲಯ ಮಾಡುವವರು, ಅಧಿಕಾರದಲ್ಲಿರೋರು ಸಿಕ್ಕ ತಗೊಳ್ಳುವವರು, ನಾನು ನೀನು ಅಧಿಕಾರ ಇಲ್ಲದವರು ನಾವು ಏನ್ ಮಾಡೋದು ನಂಗಾಗತ್ತೆ. ತಾವೇನ್ ಹೇಳ್ತೀರಿ? ಈ ರೀತಿಯ ಅಧಿಕಾರದಲ್ಲಿರ್ತಕ್ಕಂಥವ್ರು ಅವ್ರವ್ರ ಲಾಭ ಮಾಡ್ಕೊಂಡು ಹೋಗ್ತಿದ್ರೆ, ಬಡಬಗ್ರು, ಉಳಿದವರು, ಯುವ ಉದ್ಯಮಿಗಳು, ಉಳಿದ ಅಪ್ಲಿಕೇಶನ್ ಹಾಕ್ತವ್ರ ಕತೆ ಏನು? ತಾವೇನು ಹೇಳ್ತೀರಿ? ಕಾಂಗ್ರೆಸ್ ಸರ್ಕಾರ, ನಾಯಕರುಗಳು ಸ್ವಜನ ಪಕ್ಷಪಾತ, ಅವ್ರ ಲಾಭ ಮಾಡ್ಕೊಂಡು ಹೋಗ್ತಿದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.